ಹೆವಿ ಡ್ಯೂಟಿ ಗೇರ್ ಬಾಕ್ಸ್ ಇದೆ, ಹೆವಿ ಡ್ಯೂಟಿ ಇಂಜನ್ ಇದೆ. ದೆನ್ ಇದು ಡ್ಯುಯಲ್ ಕ್ಲಚ್, ಇದು ಮಲ್ಟಿಪರ್ಪಸ್ ಯೂಸೇಜ್ ಟ್ರ್ಯಾಕ್ಟರ್. ಇದು ಒಂದಕ್ಕೆ ಸೀಮಿತ ಅಂತ ಏನಿಲ್ಲ, ಪ್ರತಿಯೊಂದಕ್ಕೂ ಕೂಡ ನೀವು ಇದನ್ನ ಯೂಸೇಜ್ ಮಾಡಿ. ಆಟೋಮೆಟಿಕ್ ಡ್ರಾಫ್ಟ್ ಡೆಪ್ತ್ ಕಂಟ್ರೋಲ್ ಅಂದ್ರೆ ಬೇರ್ ಗೀರ್ ಏನಾದ್ರು ಸಿಗಾಕೊಂಡ್ರೆ ಆಟೋಮೆಟಿಕ್ ಆಗಿ ಮೇಲ್ಗಡೆ ಸೆನ್ಸೇಷನ್ ಆಗುತ್ತೆ. ಟ್ರ್ಯಾಕ್ಟರ್ನ ಒಳಭಾಗದಲ್ಲಿ ಇರ್ತಕ್ಕಂಥ ಏನಿದೆ ಇಂಜನ್ನು, ಗೇರ್ ಬಾಕ್ಸು, ಹೈಡ್ರಾಲಿಕ್ಗಳಿಗೆ 2 ವರ್ಷ ವಾರಂಟಿ ಅಥವಾ 2000 ಗಂಟೆ ಇರುತ್ತೆ. ನನ್ನ ಹೆಸರು ಗುರುರಾಜ್ ಜೋಶಿ ಅಂತೇಳಿ ಆಕ್ಷನ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟಿನ ಸಿಬ್ಬಂದಿ ವರ್ಗ. ಆಕ್ಷನ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ನಲ್ಲಿ ಟ್ರ್ಯಾಕ್ಟರ್ ಡಿವಿಷನ್ ಇದೆ. ಅಧಿಕೃತವಾಗಿ ನಮ್ಮಲ್ಲಿ ಎಲ್ಲ ಮಾಡೆಲ್ಗಳು ಕೂಡ ಟ್ರ್ಯಾಕ್ಟರ್ನಲ್ಲಿ ಸಿಗ್ತವೆ. ಇದು 50 HP ಟ್ರ್ಯಾಕ್ಟರ್, DI 550 ಅಂತೇಳಿ. ಇದು ಬಂದು 4 ವೀಲ್ ಡ್ರೈವ್. 4 ವೀಲ್ ಡ್ರೈವ್ ನಲ್ಲಿ ನಿಮಗೆ ಯಾವಾಗಲೂ ಫ್ರಂಟ್ ಟೈರು ಡಮ್ಮಿ ಟೈರ್ ಇರುತ್ತೆ. 4 ವೀಲ್ ಡ್ರೈವ್ ನಲ್ಲಿ ಫ್ರಂಟಿಗೂ ಶಕ್ತಿ ಇರುತ್ತೆ ಮತ್ತೆ ರಿಯರ್ ಟೈರ್ಗೂ ಕೂಡ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನ 4 ವೀಲ್ ಡ್ರೈವ್ ಅಂತ ಕರಿತೀವಿ. ಕೆಸರು ಹೊಡಿಬೇಕಾದ್ರೆ ಅಥವಾ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇದು ಸ್ಲೀಪೇಜ್ ಆಗಲ್ಲ. ಇದರ ಫ್ಯೂಚರ್ಸ್ ಬಂದು ಟೈರ್ ನಲ್ಲಿ ನಿಮಗೆ 14 ಸೈಜ್ ಟೈರ್ ಕೊಡ್ತೀವಿ. ಮತ್ತೆ ಫ್ರಂಟ್ ಟೈರ್ ಬಂದು ನಿಮಗೆ 9 ಸೈಜ್ ಟೈರ್ ಇರುತ್ತೆ. ಹೆವಿ ಡ್ಯೂಟಿ ಗೇರ್ ಬಾಕ್ಸ್ ಇದೆ, ಹೆವಿ ಡ್ಯೂಟಿ ಇಂಜನ್ ಇದೆ. ದೆನ್ ಇದು ಡ್ಯುಯಲ್ ಕ್ಲಚ್. ಕನ್ನಡ ರೈತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಡಬಲ್ ಕ್ಲಚ್ ಅಂತ ನಾವು ಹೇಳ್ತೀವಿ. ಇದು ಮಲ್ಟಿಪರ್ಪಸ್ ಆಗಿ ಯೂಸೇಜ್ ಮಾಡಬಹುದು. ನೀವು ಪೆಂಡಿ ಕಟ್ಟೋ ಮಿಷನ್ ಆಗಲಿ ಅಥವಾ ನೀವು ರೋಟೋವೇಟರ್ ಹಾಕೋದಾಗ್ಲಿ, ಕೆಸರು ಹೊಡಿಬೇಕಾದ್ರಿ ಅಥವಾ ಸ್ಪ್ರಿಂಕ್ಲರ್ ಯೂಸ್ ಮಾಡಬೇಕಾದ್ರೆ, ಮತ್ತೆ ನೀರನ್ನ ಪಂಪ್ ಸೆಟ್ ಮುಖಾಂತರ ನೀರು ಹಾಯಿಸ್ಬೇಕಂದ್ರೆ ವಿದ್ಯುತ್ ಇಲ್ದೇನೆ ನಾವು ಇದರಲ್ಲಿ ನಾವು ಎಲ್ಲ ಕೆಲಸನೂ ನಾವು ಮಾಡ್ಬೋದು. 8+2 ಗೇರ್ ಬಾಕ್ಸ್, ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸ್ ಅಂತ ನಾವು ಕರಿತೀವಿ. ಇದರಲ್ಲಿ 4 ಫಾರ್ವರ್ಡ್ ಇದೆ, 4 ರಿವರ್ಸು, 2 ಲೋ ಗೇರ್ ಅಂಡ್ ಹೈ ಗೇರ್, 2 ಗೇರ್ ಬರುತ್ತೆ. PTO ಬಂದು 540 PTO ಹಾರ್ಸ್ ಅಂದ್ರೆ ನಿಮಗೆ ರೋಟೋವೇಟರ್ನಲ್ಲಿ ಶಕ್ತಿ ಬೇಕಂದ್ರೆ ಗೇರ್ 540 ಸ್ಪೀಡ್ ಇರುತ್ತೆ. DI 5500 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಟೈಪ್ ಒಂದು 3 ಸಿಲಿಂಡರ್ ವೆಹಿಕಲ್, ಡೈರೆಕ್ಟ್ ಇಂಜೆಕ್ಷನ್. DI ಅಂತ ಏನು ಕರಿತೀವಲ್ಲ ನಾವು, ಇದು ಡೈರೆಕ್ಟ್ ಇಂಜೆಕ್ಷನ್. ಇದು ಬಂದು ವಾಟರ್ ಕೂಲ್ಡ್ ಟ್ರ್ಯಾಕ್ಟರ್ ನಲ್ಲಿ ಏರ್ ಕೂಲ್ಡ್, ವಾಟರ್ ಕೂಲ್ಡ್ ಅಂತ ಬರುತ್ತೆ. ಇದಕ್ಕೆ ರೇಡಿಯೇಟರ್ ಅಳವಡಿಸಲಾಗಿದೆ, ಹಂಗಾಗಿ ಇದನ್ನ ವಾಟರ್ ಕೂಲ್ಡ್ ಅಂತ ಕರಿತೀವಿ. ಹಾರ್ಸ್ ಪವರ್ ಬಂದು 50 HP ಬರುತ್ತೆ. ಟಾರ್ಕ್ ಬಂದು 79.4 Nm at 1800. ಇಂಜನ್ ಕೆಪಾಸಿಟಿ ಬಂದು 3065 cc ಬರುತ್ತೆ. ಇಂಜನ್ ರೇಟೆಡ್ RPM 2100 ರೇಟೆಡ್ RPM ಬರುತ್ತೆ. ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ 1800 kg. 1800 kg ಲಿಫ್ಟಿಂಗ್ ಕೆಪಾಸಿಟಿ ಕೊಟ್ಟಿದ್ದೀವಿ ನಾವು ಇದಕ್ಕೆ. ಆಮೇಲೆ ನೀವು ನೆಕ್ಸ್ಟ್ ನೀವು ಹೈಡ್ರಾಲಿಕ್ ಲಿಫ್ಟಿಂಗ್ ಬಾರ್ ಏನಿದೆ ಅದು ಫುಲ್ ಹೆವಿ ಡ್ಯೂಟಿ ಇದೆ. ಇದು ಲೆಂತ್ ಕೂಡ ಇರೋದ್ರಿಂದ ನಿಮಗೆ ಲಿಫ್ಟ್ ಮಾಡೋದು ಈಗ ಫ್ರಂಟ್ ಏನಾಗುತ್ತೆ ಲಿಫ್ಟಿಂಗ್ ಆಗುತ್ತೆ. ಈ ಟ್ರ್ಯಾಕ್ಟರ್ ನಲ್ಲಿ ಲಿಫ್ಟಿಂಗ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ. ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಅಂತಾನೆ ಇದು ಮಾಡಿರೋದು ಸರ್? ಯಾವ ರೈತರು ಯೂಸ್ ಮಾಡ್ಬೋದು ಸರ್? ಇದರಲ್ಲಿ ಶುಗರ್ ಕೇನ್ ಅವರು ಯೂಸ್ ಮಾಡ್ಬೋದು, ಮತ್ತೆ ನೀವು ಪಡ್ಲಿಂಗ್ ಅಲ್ಲಿ ಯೂಸ್ ಮಾಡ್ಬೋದು, ಹಾಲೇಜ್ ಅಲ್ಲಿ ಯೂಸ್ ಮಾಡ್ಬೋದು. ಎಲ್ಲದರಲ್ಲೂ ಕೂಡ ನೀವು ಆರಾಮ್ಸೆ ನೀವು ಇದು ಮಲ್ಟಿಪರ್ಪಸ್ ಯೂಸೇಜ್ ಟ್ರ್ಯಾಕ್ಟರ್. ಇದು ಒಂದಕ್ಕೆ ಸೀಮಿತ ಅಂತ ಏನಿಲ್ಲ, ಪ್ರತಿಯೊಂದಕ್ಕೂ ಕೂಡ ನೀವು ಇದನ್ನ ಯೂಸೇಜ್ ಮಾಡ್ಬೋದು. ಸರ್ ಇಂಜಿನ್ ಯಾವುದು ಸರ್ ಇದು? ಸರ್ ಇದು NG ಸೀರೀಸ್ ಇಂಜನ್ ಅಂತೇಳಿ. NG ಅಂದ್ರೆ ನ್ಯೂ ಜನರೇಷನ್ ಇಂಜನ್ ಅಂತ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಸಿಲಿಂಡರ್ ವೈಸ್ ಸಪರೇಟ್ ಇರುತ್ತೆ. ಇದು ಕಾಸ್ಟ್ ವೈಸ್ ನಿಮಗೆ ಈಗ ನೀವೇನು ಸಿಲಿಂಡರ್ ಪಿಸ್ಟನ್ ಏನಿದೆ ಬ್ಲಾಕ್ ಒಂದೇ ಇಲ್ಲ, ಇದು ಸಪರೇಟ್ ಇರುತ್ತೆ. ತುಂಬಾ ಕಡಿಮೆ ವೆಚ್ಚದಲ್ಲಿ ಟ್ರ್ಯಾಕ್ಟರ್ ಅನ್ನ ರಿಪೇರ್ ಮಾಡ್ಕೊಳ್ಬಹುದು. ಒಂದು
ಸಿಲಿಂಡರ್ ಏನೋ ಪ್ರಾಬ್ಲಮ್ ಆಯ್ತಂದ್ರೆ ಹಾ. ಒಂದೇ ಸಿಲಿಂಡರ್ ರಿಮೂವ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ರಿಪೇರ್ ಮಾಡ್ಬೋದು. ಓಕೆ. ಬೇರೆ ಟ್ರ್ಯಾಕ್ಟರ್ಗಳಲ್ಲಿ ವಿವಿಧ ರೀತಿಯಲ್ಲಿ ಇದಾವೆ. ಒಂದೇ ಬ್ಲಾಕ್ ಇರುತ್ತೆ, ಆ ಬ್ಲಾಕ್ ಅಲ್ಲಿ 3 ಪಿಸ್ಟನ್ಗಳನ್ನ ಚೇಂಜ್ ಮಾಡಬೇಕಾಗತ್ತೆ, 3 ಲೈನರ್ಗಳನ್ನ ಚೇಂಜ್ ಮಾಡಬೇಕಾಗತ್ತೆ. ಇದರಲ್ಲೇನೋ ಬಹಳ ಅತ್ಯಾಧುನಿಕವಾಗಿ ಸಿಲಿಂಡರ್ ಪಿಸ್ಟನ್ಗಳನ್ನ ಸಪರೇಟ್ ಮಾಡಿದ್ದಾರೆ. ಮತ್ತೆ ಸಿಲಿಂಡರ್ ಮತ್ತು ಪಿಸ್ಟನ್ ವ್ಯಾಲ್ಯೂಯಬಲ್ ಆಗಿ ತುಂಬಾ ಗಟ್ಟಿಯಾಗಿ ತುಂಬಾ ವಜನ್ನಾಗಿ ಇರೋದ್ರಿಂದ ನಿಮಗೆ ಸವಕಳಿ ಏನಿದೆ ಅದು ಕಮ್ಮಿ ಆಗುತ್ತೆ, ಬೇಗ ಬರಲ್ಲ. ಹೈಡ್ರಾಲಿಕ್ ಬಂದು ನಿಮಗೆ ADDC ಹೈಡ್ರಾಲಿಕ್ ಇರುತ್ತೆ, ಆಟೋಮೆಟಿಕ್ ಡ್ರಾಫ್ಟ್ ಡೆಪ್ತ್ ಕಂಟ್ರೋಲ್. ಅಂದ್ರೆ ಏನಾಗುತ್ತೆ, ಈಗ ನೀವು ಉಳುಮೆ ಮಾಡ್ಬೇಕಾದ್ರೆ ಬೇರ್ಗೆ ಏನಾದ್ರು ಸಿಗಾಕೊಂಡ್ರೆ ಏನಾಗುತ್ತೆ, ಅದು ಆಟೋಮೆಟಿಕ್ ಆಗಿ ಮೇಲ್ಗಡೆ ಸೆನ್ಸೇಷನ್ ಆಗುತ್ತೆ. ಸೆನ್ಸೇಷನ್ ಇಸ್ ದ ಮೇನ್. ಇಲ್ಲ ಅಂದ್ರೆ ಬಾಡಿನೇ ಕಿತ್ಕೊಂಡ್ಬಂದ್ಬಿಡುತ್ತೆ. ಹೌದು. ಓಕೆ, ಮತ್ತೇನಾದ್ರು ಕ್ವಶನ್ ಇದೆಯಾ ಸರ್? ಸರ್ ಇದು ಏನಾದ್ರು ಸ್ಪೇರ್ಗಳು ಬೇಕು ಅಂದ್ರೆ ಯಾವ ರೀತಿ ಎಲ್ಲ ಸಿಗುತ್ತೆ? ಸ್ಪೇರ್ಗಳು ಕೂಡ ನಮ್ಮ ಕಾರ್ತಿಕೇಯ ಏಜೆನ್ಸೀಸ್ ನಲ್ಲಿ ಸಿಗ್ತದೆ. ಅಧಿಕೃತವಾದ ಡೀಲರ್ ಅವರು ಬಳ್ಳಾರಿಯಲ್ಲಿ ಅವ್ರದ್ದು ಡೀಲರ್ಶಿಪ್ ಇದೆ. ಬಳ್ಳಾರಿ, ಕಂಪ್ಲಿ, ಹೊಸಪೇಟ್ ಈ 3 ತಾಲೂಕುಗಳಲ್ಲಿ ಅವ್ರದ್ದು ಡೀಲರ್ಶಿಪ್ ಇದೆ. ಅವರು ನಿಮಗೆ ಸಹಕಾರ ಮಾಡ್ತಾರೆ. ಹೆಚ್ಚಿನ ಮಾಹಿತಿ ಇನ್ನೂ ಹೆಚ್ಚು ನಿಮಗೆ ಪಾರ್ಟ್ಸ್ ಬೇಕಂದ್ರೆ ನಮ್ಮಲ್ಲೇ ಕೂಡ ದಾವಣಗೆರೆಯಲ್ಲಿ ಸ್ಟಾಕಿಸ್ಟ್ ಇದ್ದಾರೆ, ಅವರು ಕೂಡ ನಿಮಗೆ ಸಪ್ಲೈ ಮಾಡ್ತಾರೆ. ಸರ್ವಿಸ್ ಎಲ್ಲ ಯಾವ ತರ ಇರುತ್ತೆ ಸರ್? ಎಷ್ಟು ತಿಂಗಳಿಗೆ ಇರುತ್ತೆ ಸರ್? ಸರ್ವಿಸ್ ಬಂದು ಫಸ್ಟ್ ಸರ್ವಿಸ್ ಬಂದು 50 ಹಾರ್ಸ್ ಪವರ್ಗೆ ಸರ್ವಿಸ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಪ್ರತಿ 250 ಗಂಟೆಗೆ ಒಂದೊಂದು ಸರ್ವಿಸ್ ಮಾಡಿಸ್ಬೇಕು. 250 ಗಂಟೆ ಪ್ಲಸ್ 250 ಗಂಟೆ ಸೇರಿದ್ರೆ 300 ಅವರ್ಸ್ ಆಗುತ್ತೆ. 300 ಪ್ಲಸ್ 250 550 ಅವರ್ಸ್ ಆಗುತ್ತೆ. ಈ ತರ ಪ್ರತಿ 250 ಗಂಟೆಗೆ ಒಂದು ಸರ್ವಿಸ್ ಅನ್ನ ಮಾಡಬೇಕು. 1000 ಗಂಟೆಗೆ 1100 ಗಂಟೆಗೆ ಗೇರ್ ಬಾಕ್ಸ್ ಆಯಿಲ್ ಅನ್ನು ಕೂಡ ಚೇಂಜ್ ಮಾಡಬೇಕಾಗತ್ತೆ. ಇದು ವಾರಂಟಿ ಪಾಲಿಸಿ. ಇದರಲ್ಲಿ ನಿಮಗೆ 2 ವರ್ಷ ವಾರಂಟಿ ಇರುತ್ತೆ. ಟ್ರ್ಯಾಕ್ಟರ್ನ ಒಳಭಾಗದಲ್ಲಿ ಇರ್ತಕ್ಕಂಥ ಏನಿದೆ ಇಂಜನ್ನು, ಗೇರ್ ಬಾಕ್ಸು, ಹೈಡ್ರಾಲಿಕ್ಗಳಿಗೆ 2 ವರ್ಷ ವಾರಂಟಿ ಅಥವಾ 2000 ಗಂಟೆ ಇರುತ್ತೆ. ನಿಮಗೆ ಹೊರಭಾಗದಲ್ಲಿ ಬರ್ತಕ್ಕಂಥ ಈ ಟೈರ್ಗಳು ಮತ್ತೆ ಫ್ಯೂಲ್ ಇಂಜೆಕ್ಷನ್ ಪಂಪು, ಮೋಟಾರ್, ಬ್ಯಾಟ್ರಿ, ಈ ಥರದ ಹೊರಭಾಗದಲ್ಲಿ ಬರ್ತಕ್ಕಂಥ ಐಟಮ್ಗಳಿಗೆ ಆಯಾ ವೆಂಡರ್ ಕಡೆಯಿಂದ 1 ವರ್ಷ ನಿಮಗೆ ವಾರಂಟಿ ಇರುತ್ತೆ. ಅದು ಆಯಾ ನಮ್ಮ ವೆಂಡರ್ಸ್ನ ಡಿಪೆಂಡ್ ಅಪಾನ್ ವಾರಂಟಿ ಮೇರೆಗೆ ನಿಮಗೆ ಅದನ್ನು ಸಹಕಾರ ಮಾಡ್ತಾರೆ. ಟೈರ್ನ ಯಾವುದೇ ಟೈರ್ಗಳಲ್ಲಿ ಬಬಲ್ ಬಂದರೆ ಮಾತ್ರ, ಬಬಲ್ ಮತ್ತು ಬೀಡಿಂಗ್ ಕಟ್ ಆದ್ರೆ ಮಾತ್ರ ವಾರಂಟಿ ಸಿಗುತ್ತೆ. ಅದರ್ವೈಸ್ ಸವಕಳಿಗೆ ಯಾವುದೇ ಥರದ ವಾರಂಟಿ ಇರಲ್ಲ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ರಿ. ಧನ್ಯವಾದ ಸರ್ ನಿಮಗೆ. ಥ್ಯಾಂಕ್ ಯು.